ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇದು ಪಾರ್ಟ್ 2 ಆಗಿರುತ್ತೆ. ಮೈಸೂರು ವ್ಲಾಗ್ ಲಾಸ್ಟ್ ಟೈಮ್ ಪಾರ್ಟ್ 1 ಥರ ಹಾಕಿದೆ. ಸೊ ಇದು ಪಾರ್ಟ್ 2. ಇದು ಮೈಸೂರಲ್ಲಿ ಇದ್ದಿದ್ದಂಥ ವ್ಲಾಗ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಎಷ್ಟು ದಿನ ಡಿಲೇ ಆಗಿದೆ ಅಂದರೆ ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗುತ್ತೆ. ಇಷ್ಟು ದಿನ ಆದರೂ ನಾನು ಅಪ್ಲೋಡೇ ಮಾಡಿಲ್ವಲ್ಲ ಅಂತ. ಬಿಕಾಸ್ ಶೆಡ್ಯೂಲ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುತ್ತೆ ಫ್ರೆಂಡ್ಸ್. ನಂದು ಈಗ ಹಬ್ಬ ಅಂತ ಬಂತು ದಾವಣಗೆರೆಯಲ್ಲಿ, ನಿಮಗೆ ಗೊತ್ತಿರುತ್ತೆ ದುರ್ಗಮ್ಮನ ಹಬ್ಬ ತುಂಬ ಜೋರಿರುತ್ತೆ. ಆ ಹಬ್ಬ ಈ ಹಬ್ಬ, ಆ ಜಾತ್ರೆ ಈ ಜಾತ್ರೆ, ಯಪ್ಪ ಸಾಕಾಗಿತ್ತು. ನನಗೆ ಎಡಿಟ್ ಮಾಡಲಿಕ್ಕೂ ಟೈಮ್ ಸಿಕ್ಕಿದ್ದಿಲ್ಲ. ಎಡಿಟ್ ಮಾಡಿ 1 ವೀಕ್ ಆಗಿದ್ಮೇಲೆ ನಾನು ವಾಯ್ಸ್ ಓವರ್ ಇವಾಗ ಕೊಡ್ತಾ ಇದ್ದೀನಿ. ಇನ್ನು ಯಾವಾಗ ಅಪ್ಲೋಡ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಡಿಲೇ ಆಗ್ತಾಯಿದೆ. ಇದಕ್ಕೆ ಅಂತಲೇ ಟೈಮ್ ಇಟ್ಕೊಂಡ್ಬಿಟ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇವಾಗ ನಾವು ಬೆಳಗ್ಗೆ ಎದ್ದು ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಗಿನ್ನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬೇಗನೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಅಂತಂದೇಳಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಚಾಮುಂಡಿ ಬೆಟ್ಟದ ರೋಡ್ ಇದು. ನಿಜವಾಗ್ಲೂ ಫ್ರೆಂಡ್ಸ್, ಈ ಚಾಮುಂಡಿ ಬೆಟ್ಟನ ಹತ್ತುತ್ತೀನಿ, ನಾನಿಷ್ಟು ಬೇಗ ನೋಡ್ತೀನಿ, ಅಮ್ಮನ ದರ್ಶನ ಮಾಡ್ತೀನಿ ಅಂತಂದೇಳಿ ನಿಜವಾಗ್ಲೂ ನನ್ನ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನನ್ನ ಮಗಳ ಮೂಲಕ ಈ ಒಂದು ನನ್ನ ಕನಸು ಈಡೇರ್ತಾ ಇದೆ. ನಾನು ಅಂದ್ಕೊಂಡಿದ್ದೆ, ಏನಂತ ಬೇಡ್ಕೊಂಡಿದ್ದೆ ಗೊತ್ತಾ, ನಾನು ಪ್ರೆಗ್ನೆಂಟ್ ಇದ್ದಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಕಡಿಮೆ, ಅದರಲ್ಲೂ ನಾನು ಒಬ್ಬಳೇ ಇರೋದು. ನಮ್ಮ ಅಮ್ಮನ ಕಡೆಯಲ್ಲಿ ನಮ್ಮ ದೊಡ್ಡಮ್ಮ ಅವ್ರಿಗಿಲ್ಲ, ನಮ್ಮ ಮಾಮ ಅವ್ರಿಗೂ ಇಲ್ಲ. ನಮ್ಮ ಮಮ್ಮಿಗೆ ನಾನು ಒಬ್ಬಳೇ ಹೆಣ್ಮಗಳಾಗಿರೋದ್ರಿಂದ ನನಗೆ ಅಷ್ಟು ಹೆಣ್ಮಕ್ಳ ಜೊತೆ ಇದ್ದಿದ್ದಾಗಲಿ ನನಗೇನೋ ಒಂಥರ ಕೊರತೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನನಗೆ ಹೆಣ್ಮಗು ಬೇಕು ಅಂತಂದೇಳಿ ತುಂಬ ಆಸೆ ಇತ್ತು, ನನಗಾದರೂ ಆಗಲಿ ಅಂತಂದೇಳಿ. ನಮ್ಮ ಹಸ್ಬೆಂಡ್ ಕಡೆಯೂ ಅಷ್ಟೇ, ಅವರು ಎಲ್ಲರೂ ಗಂಡು ಮಕ್ಕಳೇ ಇರೋದು. ಇವಾಗ ಹುಟ್ಟಿದ್ರೆ ನನಗೆ ಹೆಣ್ಮಗುನೇ ಬೇಕು ಅಂತಂದೇಳಿ ನಾನು ಒಂದು ಸರಿನೂ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡೇ ಇಲ್ಲ. ಆದರೂ ನಾನು ಮನಸಲ್ಲೇ ಬೇಡ್ಕೊಂಡು ಭಕ್ತಿಯಿಂದ ಡೈಲಿ ಪೂಜೆ ಮಾಡ್ತಿದ್ದೆ. ನನಗೆ ನೀನೇ ಹುಟ್ಟು ಬರಬೇಕಮ್ಮ ಅಂತಂದೇಳಿ ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ ಅಂದರೆ ಅಮ್ಮಂಗೆ ಗೊತ್ತು, ನನಗೆ ಗೊತ್ತು ಅಷ್ಟೇ. ನನಗೆ ಹೆಣ್ಮಗು ಆಯಿತು ಅಂತಂದರೆ ನಾನು 101 ಕಾಯಿ ನಾನು ನಿನ್ನ ಕ್ಷೇತ್ರಕ್ಕೆ ಬಂದು ನಾನು ಹೊಡಿತೀನಿ ಅಂತಂದೇಳಿ ಹರಕೆ ತೀರಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಫೈನಲಿ ಅಮ್ಮ ಹುಟ್ಟಿ 1.25 ವರ್ಷ ಆಗಿದೆ. ಅಂದರೆ 1 ವರ್ಷ 8 ತಿಂಗಳಿಗೆ ನಾನು ಈ ಒಂದು ಹರಕೆನ ತೀರಿಸ್ತಾ ಇದ್ದೀನಿ. ಈ ಒಂದು ದಿನ ಇಷ್ಟು ಬೇಗನೆ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಆ್ಯಂಡ್ ಈವನ್ ನಮ್ಮ ಮಮ್ಮಿಗೂ ಕೂಡ ಮೈಸೂರು ನೋಡಬೇಕು ಅಂತ ತುಂಬ ಸರಿ ಹೇಳ್ತಾಯಿದ್ರು, ಆಗ್ತಾನೆ ಇದ್ದಿದ್ದಿಲ್ಲ. ಫೈನಲ್ ಆಗಿ ನನಗೆ ಅಮೌಂಟ್ ಸೆಟ್ ಆಯಿತು ಅಂತಲೂ ಗೊತ್ತಿಲ್ಲ. ತುಂಬ ಸರಿ ನಾನು ಅಂದ್ಕೊತಾ ಇದ್ದೆ, ಅಮ್ಮ ಹುಟ್ಟೋದಕ್ಕಿಂತ ಮುಂಚೆನೂ ನಾವು ಅಂದ್ಕೊತಾ ಇದ್ವಿ ಮೈಸೂರಿಗೆ ಹೋಗಬೇಕು ಅಂತಂದೇಳಿ. ಹಾಗೆ ಇದ್ದಿಲ್ಲ. ನಮ್ಮ ಪಪ್ಪ ನಮ್ಮ ತಮ್ಮ ಅವರೆಲ್ಲ ಹೋಗಿ ಬಂದಿರೋ, ನನ್ನ ಹಸ್ಬೆಂಡು ಕೂಡ ಹೋಗಿದ್ದಾರೆ. ಬಟ್ ನಮ್ಮ ಮಮ್ಮಿ ನೋಡಿದ್ದಿಲ್ಲ. ಹುಟ್ಟಿ ನಾವು ಇಷ್ಟು ವರ್ಷ ಆದ್ರೂ ನಾವು ನೋಡಿದ್ದಿಲ್ಲ. ಅದಕ್ಕೆ ಇವಳ ಮೂಲಕ ನಾನು ಅಮ್ಮನ ದರ್ಶನ ಮಾಡೋ ಹಾಗಾಯಿತು. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕನೆಕ್ಷನ್ ಆಗಿ ನನಗೆ ಒಂಥರ ಗೂಸ್ ಬಂಪ್ಸ್ ಎಲ್ಲ ಬಂತು. ತಾಯಿ ದರ್ಶನ ಮಾಡಿ ಹೊರಗಡೆ ಬಂದಾಗ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡೆ. ಅಮ್ಮ ಫೋಟೋಸ್ ತೆಗಿತಾ ಇದ್ದೆ. ಅಲ್ಲಿ ಅವಳು ನಿಂತ್ಕೊಂಡಿರೋದು ನೋಡಿ, ಅಲ್ಲಿ ಯಾರೋ ಬಂದು ಅವಳ ಫೋಟೋಸ್ನ ತಕ್ಕೊತಾ ಇದ್ರು, ವಿಡಿಯೋಸ್ ಮಾಡ್ಕೊತಾ ಇದ್ರು, ಎಷ್ಟು ಕ್ಯೂಟ್ ಇದ್ದಾಳೆ ಅಂತಂದೇಳಿ. ಅದನ್ನು ನಾನೊಂದು ಕ್ಲಿಪ್ಪಿಂಗ್ನ ತೆಗೆದೆ. ನಾನು ಒಂದು 2 ಕಾಯಿ ಹೊಡೆದೆ. ಆಮೇಲೆ ನನ್ನ ಹಸ್ಬೆಂಡ್ ಎಲ್ಲನೂ ಒಂದು 101 ಕಾಯಿ ಹೊಡಿಬೇಕಲ್ವ. ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಎಷ್ಟು ಬಿಸಿಲಿತ್ತು ಅಂದರೆ ನಾವು ಬೇಗ ಹೋಗೋಣ ಅಂತ ಅಂದ್ರೂ, ಬಟ್ ಇಬ್ಬರೂ ಮಕ್ಕಳ ಜೊತೆ ಹೋಗಬೇಕಲ್ಲ, ಅವ್ರನ್ನ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಅಂತ ಹೇಳಿ ನಾನು ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಬಟ್ ಆದರೆ ರಶ್ ಕಡಿಮೆ ಇತ್ತು, ಅಷ್ಟೊಂದೇನು ರಶ್ ಇದ್ದಿಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಅಮ್ಮನ ಎಷ್ಟು ಕಣ್ಣು ತುಂಬ ನೋಡಿದೆ ಅಂತ ಅಂದರೆ ಒಂದು 15 to 20 ಮಿನಿಟ್ಸ್ ನಾನು ಫುಲ್ ಹತ್ತಿರ ಹೋಗಿ ಅಮ್ಮನ ನೋಡ್ತಾನೇ ಇದ್ದೆ. ಒಳಗಡೆ ಬಿಡೋದು ಅಷ್ಟು ಸುಲಭ ಅಲ್ಲ, ಯಾರನ್ನು ಬಿಡಲ್ಲ, ಗೊತ್ತಿರುತ್ತೆ ಕೆಲವು ಜನಗಳಿಗೆ. ಬಟ್ ನಾನು ಹೋಗಿದ್ದೆ. ನಮ್ಮ ಮಮ್ಮಿ ನಾನು ಅಷ್ಟೇ ಹೋಗಿದ್ದು. ನಮ್ಮ ಮಮ್ಮಿ ಹಿಂದ್ಗಡೆನೇ ನಾನು ಹೋಗ್ಬಿಟ್ಟೆ. ಅವರು ನಾನು ಇಬ್ಬರು ಒಂದು ಕರೆಕ್ಟ್ 15 to 20 ಮಿನಿಟ್ಸ್ ಅಷ್ಟು ಟೈಮ್ ನಾವು ಅಮ್ಮನ ನೋಡ್ತಾನೆ ಕಳ್ತಿದ್ವಿ. ನಮಗೆ ಯಾರೂ ಹೊರಗಡೆ ಹೋಗಿ ಅಂತಲೂ ಹೇಳ್ತಿಲ್ಲ, ಸಾಕು ಹೋಗಿ ಅಂತಲೂ ಹೇಳ್ತಾ ಇಲ್ಲ. ಬೇರೆಯವರಿಗೆಲ್ಲ ಹೇಳ್ತಿದ್ರೆ ನಮಗೆ ಹೇಳ್ತಾ ಇಲ್ಲ. ಓ ಮೈ ಗಾಡ್, ನನಗೆ ಅಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಮ್ಮನ ನೋಡ್ತಾ.
ಫುಲ್ ಕಣ್ಣು ತುಂಬ್ಕೊತಾ ಇದ್ದೀನಿ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಕೈಯಲ್ಲಿರೋ ಅಂಥ ಕೂದಲುಗಳೆಲ್ಲ ಎದ್ಬಿಟ್ಟಿತ್ತು. ಅಷ್ಟು ಫುಲ್ಲು ನನಗೆ ಗೂಸ್ ಬಂಪ್ಸ್ ಬಂತಿದ್ದು. ನಂಗೆ ಈಗಲೂ ನನಗೆ ಅಮ್ಮನ ಬಗ್ಗೆ ಮಾತಾಡಲಿಕ್ಕೆ ಫುಲ್ ಒಂಥರ ಎಕ್ಸೈಟ್ಮೆಂಟು, ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ನನಗೆ ಫುಲ್ಲು ಹ್ಯಾಪಿನೆಸ್ ಫುಲ್ಫಿಲ್ ಆಗಿತ್ತು. ಸೊ ನನ್ನ ಮನಸ್ಸಿನ ಭಾರ ಎಲ್ಲ ತೆಗೆದು ನನಗೆ ಖುಷಿ ಅಂತ ಕೊಟ್ಟಿದ್ದೆ ಅಮ್ಮ. ಅದು ನನ್ನ ಮಗಳ ಮೂಲಕ ಆ ತಾಯಿ ಚಾಮುಂಡೇಶ್ವರಿ ಹುಟ್ಟಿ ಬಂದಿರೋದು. ನಿಮ್ಗೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನನಗೆ ಒಂದು ಫೋಟೋ ಹಾಕ್ತೀನಿ ಇದೇ ವಿಡಿಯೋದಲ್ಲಿ. ಅಮ್ಮು ಹುಟ್ಟಿದಾಗೆ ಸೇಮ್ ಅಮ್ಮನ ಫೇಸ್ ಥರನೇ ಇತ್ತು. ನಮ್ಮ ರಿಲೇಟಿವ್ಸಲ್ಲಿ ನಮ್ಮ ಇದರಲ್ಲಿ ಆಲ್ಮೋಸ್ಟ್ ಅಂತಾರೆ ಅವ್ರ ಪಪ್ಪನ ಥರ ಇದ್ದಾಳೆ ಅಮ್ಮು ಅಂತಂದೇಳಿ. ಬಟ್ ನನಗೆ ಗೊತ್ತಲ್ಲ, ಅವ್ರ ಪಪ್ಪಂದು ಕಣ್ಣು ಆ ಥರ ಇಲ್ಲ, ಅವಳಿಗೆ ಇರೋ ಥರ ಇಲ್ಲ. ಮತ್ತು ಗದ್ದ ಕೂಡ ಅಷ್ಟೇ ಆ ಥರ ಇಲ್ಲ. ಅದು ಎರಡೂ ಮುಖದ ಫೇಸ್ ಶೇಪು ಸೇಮ್ ಅಮ್ಮನ ಥರನೇ. ಮತ್ತು ಅವಳ ಕಣ್ಣು ಅಂತೂ ಫುಲ್ ಜೆರಾಕ್ಸು, ಗದ್ದ ಫುಲ್ ಜೆರಾಕ್ಸು, ಎರಡೂ ಫುಲ್ ಜೆರಾಕ್ಸು. ನಾನು ನೋಡಿ ನಾನು ಒಂದು ಕೊಲಾಜ್ ಮಾಡಿ ಹಾಕಿದ್ದೆ ಅದೆರಡೂ, ಅಮ್ಮನ ಫೋಟೋ ಮತ್ತು ನನ್ನ ಮಗಳ ಫೋಟೋನ. ಎರಡೂ ಎಷ್ಟು ಮ್ಯಾಚ್ ಆಗಿತ್ತು ಅಂತ ಅಂದರೆ ಫುಲ್ ಸೇಮ್ ಏನೋ ಅವರ ಮಗಳೇ ಅಂತಂದು ಹೇಳಿ ಅಮ್ಮನ ಮಗಳ ಥರನೇ ಅವಳಿಗೆ ರೂಪ ಬಂದಿದೆ. ಸೊ ನನಗೆ ಅದನ್ನು ನೋಡಿ ಅವತ್ತಿಂದನೇ ನನಗೆ ಜೀವನನೇ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ. ಸೊ ಇದನ್ನೇ ನಾನು ಕೇಳಿದ್ದು, ನನಗೆ ಇದನ್ನೇ ಕೊಟ್ಟಿದ್ದೀಯಮ್ಮ, ನನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅಮ್ಮನ ಹತ್ರ ಒಳ್ಳೆ ದರ್ಶನ ಮಾಡಿಕೊಂಡು ಟೈಮ್ನ ಕಳೆದು ಒಂದು 20 ಮಿನಿಟ್ಸ್ ಆಗಿದೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನಾನು ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಗೊತ್ತಾ. ನಾವಾಗೆ ಹೊರಗಡೆ ಬರೋವರೆಗೂ ನಮಗಲ್ಲಿ ಯಾರು ಹೊರಗಡೆ ಹೋಗಿ ಅಂತಲೂ ಹೇಳ್ತಾ ಇದ್ದಿದ್ದಿಲ್ಲ. ಸೊ ಅದು ಒಂದು ನನಗೆ ತುಂಬಾ ಖುಷಿ ಆಯಿತು. ನಂಗೆ ಈಗಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಒಂದು ನನಗೆ ಇನ್ನೊಂದು ಸರಿ ಹೋಗಬೇಕು ಅಂತ ಈಗಲೂ ಅನ್ನಿಸ್ತಾ ಇದೆ. ಹೋಗಿ ಬಂದೇನು 1 ಮಂತ್ ಕೂಡ ಆಗಿಲ್ಲ, ಆದರೂ ಮತ್ತೆ ಹೋಗೋಣ ಅಂತ ಇದ್ದೆ. ನನ್ನ ಹಸ್ಬೆಂಡ್ಗೆ ಓಕೆ ಅಂತ ಹೇಳಿದ್ದಾರೆ, ಯಾವಾಗ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಸೊ ಅಲ್ಲಿಂದ ಮತ್ತೆ ನಂದಿ ನೋಡ್ಕೊಂಡು ಬರೋಕ್ಕೆ ಅಂತಂದು ಹೇಳಿ ಬಂದ್ವಿ. ನಂದಿ ನೋಡಿಕೊಂಡು ಫುಲ್ಲು ನಂದಿ ಹತ್ರ ಯಾವುದದು ಫುಲ್ ಬಿಸಿಲಿತ್ತು ಅಲ್ಲಿ. ಮತ್ತು ಬೆಟ್ಟ ಹತ್ತಬೇಕಾದ್ರೆ ಫ್ರೆಂಡ್ಸ್ ಯಾಕೋ ಅಮ್ಮ ಗೊತ್ತಿಲ್ಲ, ಖಾಲಿ ಹೊಟ್ಟೆಲಿದ್ದಲ್ಲ ಆವಾಗ ಫಸ್ಟ್ ಟೈಮ್ ವಾಮಿಟ್ ಮಾಡಿಕೊಂಡು ಅದು ಸ್ವಲ್ಪ ಕರ್ವ್ ಆಗುತ್ತಲ್ವ. ಸೊ ಅದಕ್ಕೆ ಅವಳು ಒಂಥರ ಊಟ ಮಾಡಲಿಲ್ಲ ಅಂದರೆ ಅವಳಿಗೆ ಸರಿ ಇಲ್ಲ, ಅವಳು ಮನುಷ್ಯನೇ ಅಲ್ಲ ಅನಿಸುತ್ತೆ. ಅಷ್ಟು ಅಂದರೆ ಒಂದು 10 ಗಂಟೆ ಏನೋ ಆಗಿತ್ತು ಆಲ್ರೆಡಿ. ಸೊ ಅಷ್ಟೊತ್ತಾದ್ರೂ ಏನು ತಿಂದಿದ್ದಿಲ್ಲಲ್ವ, ಅವಳಿಗೊಂಥರ ಅನಿಸುತ್ತೆ. ಅವಳು ಸ್ವಲ್ಪ ವಾಮಿಟ್ ಮಾಡಿದ್ಲು. ಆ್ಯಂಡ್ ಈವನ್ ಅಮ್ಮನ ಚಿಕ್ಕವಳಿದ್ದಾಗಿಂದ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಿರುತ್ತೆ. ಅವಳದು ಕಣ್ಣು ಕೂಡ ಡಿಫ್ರೆಂಟಾಗಿದೆ. ನಮ್ಮ ಮನೇಲಂತೂ ಒಬ್ರದ್ದು ಆ ಥರ ಇಲ್ಲ ಫ್ರೆಂಡ್ಸ್, ನೀವು ಬೇಕಿದ್ದರೆ ನೋಡಿ. ಅಮ್ಮಂದು ಸೇಮ್ ಇದೇ ಥರನೇ ಇದ್ದಿದ್ದು. ಬಟ್ ಹುಟ್ಟಿದಾಗಂತೂ ಸೇಮ್ ಡಿಟ್ಟೋ ಕಣ್ಣು ಗದ್ದ. ಈಗ ಸ್ವಲ್ಪ ಗದ್ದ ಹಿಂಗೆ ಎಕ್ಸ್ಪ್ಯಾಂಡ್ ಆಗಿದೆ, ಬಟ್ ಅವಾಗಂತೂ ಸೇಮ್ ಅಮ್ಮನ ಥರನೇ ಇತ್ತು. ನಾನು ಅವಳದು ಮತ್ತು ಅಮ್ಮಂದು ಇಬ್ಬರದು ಕೊಲಾಜ್ ಮಾಡಿ ನಾನು ವಾಲ್ಪೇಪರ್ಗೆ ಹಾಕ್ಕೊಂಡಿದ್ದೆ. ಆವಾಗ ನೋಡ್ತಾ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ ನಾನು. ಅದೆಲ್ಲ ನಾನು ಡೆಲಿವರಿ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದಲ್ಲ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ನೋಡಿ, ನಾನು ಅವಳ ಬಗ್ಗೆ ಹೆಂಗಿತ್ತು ಏನು ಅಂತಂದೇಳಿ ನಾನು ಡೆಲಿವರಿ ವ್ಲಾಗಲ್ಲಿ ಜರ್ನಿ ಬಗ್ಗೆ ನಾನು ಹೇಳಿದ್ದೀನಿ. ಆ್ಯಂಡ್ ನಂದಿ ಎಲ್ಲ ನೋಡಿಕೊಂಡು ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತಂದೇಳಿ ಅರಮನೆ ನೋಡೋಣ ಅಂತ ಬಂದ್ವಿ. ಅರಮನೆ ನೋಡಲಿಕ್ಕೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಮಕ್ಕಳು ಕರ್ಕೊಂಡು ಹೋಗೋದು ಇನ್ನೂ ಕಷ್ಟ ಆಗುತ್ತೆ, ಸುಸ್ತಾಗಿಬಿಡ್ತಾರೆ ಅಂತಂದೇಳಿ ನಾವು ಒಂದು ಗಾಡಿಯಿಂದ ರೌಂಡ್ ಓಡಿಸ್ತಾರಲ್ಲ, ಸೊ ಅದೇ ಗಾಡಿಯಿಂದ ಹೋಗಿ ಒಂದು ರೌಂಡ್ ಹಾಕಿ ಮತ್ತು ಒಳಗಡೆ ಹೋಗುವಾಗ ಮೈಸೂರು ಅರಮನೆ ಒಳಗಡೆ ಹೋದ್ವಿ. ಎಷ್ಟು ಸಕ್ಕತ್ತಾಗಿತ್ತು ಅಂತಂದರೆ ಇದೆಲ್ಲ ನಾವು ಫೋನಲ್ಲಿ ನೋಡ್ತಾ ಇದ್ವಿ, ನಿಜವಾಗ್ಲೂ ಬಂದಿದ್ದೀವ ಅಂತಂದೇಳಿ ನಮಗೆ ಏನೋ ಒಂಥರ ಆಶ್ಚರ್ಯ ಆಗ್ತಾಯಿತ್ತು. ಬಟ್ ನಿಜವಾಗ್ಲೂ ನಾನು ನನ್ನ ಅಮ್ಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಾನು ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ದೀನೋ ಅವಳಿಗೆ ಗೊತ್ತೇ ಇಲ್ಲ. ನಾನು ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ದಾರಲ್ಲ, ಅವರು ಕೂಡ ಅಮ್ಮಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ದಾರೆ ಅಂದರೆ ಅಮ್ಮಿಂದ ನಾವು ಮೈಸೂರಿಗೆ ಬರೋ ಹಾಗಾಯಿತು ಅಂತಂದೇಳಿ ಹೇಳ್ತಾಯಿದ್ರು. ನಾನು ಅಷ್ಟೇ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಿದೆ ಅವಳಿಗೆ. ಮತ್ತು ಬಿಸಿಲು ಹತ್ತು ಅಂತಂದು ಹೇಳಿ ಅವಳಿಗೆ ಒಂದು ಹ್ಯಾಟ್ನ ಕೊಡಿಸಿದ್ದೆ. ಹ್ಯಾಟ್ ಎಷ್ಟು ಸಕ್ಕತ್ತಾಗಿ ಕಾಣಿಸಿದ್ದು ಗೊತ್ತಾ ಫ್ರೆಂಡ್ಸ್. ಅವಳಿಗೆ ಒಂಥರ ಫಾರಿನ್ ಹುಡುಗಿ ಥರ ಕಾಣಿಸ್ತಾ ಇದ್ಲು ಅವಳು.
ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನಂದಿ ಹತ್ರ ಹೋಗಿದ್ವಿ ಅಂತಂದೇಳಿ. ಅಲ್ಲಿ ಒಂದಿಷ್ಟು ಫಾರಿನರ್ಸ್ ಲೇಡೀಸ್ ಇದ್ದರು. ಅಲ್ಲಿ ಅಮ್ಮನ ನೋಡಿ ಅವಳ ಜೊತೆ ಫೋಟೋಸ್ ಮತ್ತು ಸೆಲ್ಫೀಸ್ ಎಲ್ಲ ತಗೊಂಡ್ರು. ನನಗೆ ಖುಷಿ ಆಯಿತು, ಏನಪ್ಪ ಇವಳಿಗೆ ಇಷ್ಟೊಂದು ಡಿಮ್ಯಾಂಡು ಅಂತ. ನಾನು ಏನಮ್ಮು ನಿಂಗೆ ಇಷ್ಟೊಂದು ಡಿಮ್ಯಾಂಡ್, ಫಾರಿನರ್ಸ್ ನಿನಗೆ ಸೆಲ್ಫಿ ತಗೊಳ್ಳೋಕ್ಕೆ ಕೇಳ್ತಾರಲ್ಲ ಅಂತಂದೇಳಿ. ಅವಳಿಗೆ ಪಾಪ ಇವಾಗಲೇ ಏನೂ ಗೊತ್ತಾಗಲ್ಲ. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಾನು ಫೋನ್ನ ಕಾರಲ್ಲೇನೋ ಬಿಟ್ಟಿದ್ದೆ ಅನಿಸುತ್ತೆ. ಕಾರಲ್ಲಿ ಬಿಟ್ಟಿದ್ದೋ ಏನೋ ಗೊತ್ತಾಗಲಿಲ್ಲ. ಮೇ ಬಿ ಮರ್ತೋಗಿದ್ನ ಅನಿಸುತ್ತೆ. ಸೊ ನನಗೆ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಸೊ ಅವಳ ಜೊತೆ ಸೆಲ್ಫಿ ಮತ್ತು ವಿಡಿಯೋಸ್ ಏನೋ ಮಾಡಿಕೊಂಡು ಫೋಟೋಸ್ ಏನೋ ತಗೊಂಡ್ರು. ಸೊ ಎಲ್ಲರೂ ನಮ್ಮ ಪಪ್ಪ ಅವರೆಲ್ಲ ಖುಷಿ ಪಡ್ತಾಯಿದ್ರು. ಅವಳಿಗೆ ರೇಗಿಸ್ತಾಯಿದ್ರು, ಏನು ರಾಣಿ ನಿಂದು ಇಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ತಾಯಿದ್ರು. ಸೊ ನಾವು ಹಂಗೆ ಖುಷಿಯಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಅರಮನೆ ಒಳಗಡೆ ಬಂದ್ವಿ. ಅರಮನೆ ಅಂದ್ರೇ ಅರಮನೆ ಬಿಡಿ, ಏನು ಸಖತ್ತಾಗಿದೆ ಫ್ರೆಂಡ್ಸ್ ಇದು. ಯಪ್ಪ, ಒಂದು ದಿನ ಆದರೂ ಸಾಲಲ್ಲ ಇದನ್ನು ಅಬ್ಸರ್ವ್ ಮಾಡಿ ನೋಡಲಿಕ್ಕೆ, ಒಂದು ದಿನವೂ ಸಾಲಲ್ಲ. ಸೊ ನಾನು ಎಷ್ಟು ಬೇಗ ನೋಡ್ಕೊತ ಹೋಗ್ತಾ ಇದ್ದೀನಿ. ಅದನ್ನು ಫುಲ್ಲು ಝೂಮಾಗಿ ಓದ್ಕೊತ ಮತ್ತು ಅವ್ರು ಯಾರ್ಯಾರು ಇದ್ದಾರೆ ಏನು ಅಂತಂದೇಳಿ ಅವ್ರದ್ದು ಹಿಸ್ಟ್ರಿ ಎಲ್ಲ ನೋಡ್ಕೊತ ಬಂದರೆ ಒಂದು ದಿನವೂ ಸಾಲೋದಿಲ್ಲ. ಸೊ ನಮಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತು ಮತ್ತು ಫುಲ್ಲು ನೀರು ಕುಡಿಬೇಕು ಅಂತಂದೇಳಿ, ಏನಾದರೂ ಐಸ್ ಕ್ರೀಮ್ ತಿನ್ನೋಣ ಅಂತಂದೇಳಿ ನನಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ಸೊ ಅದಕ್ಕೆ ಬೇಗ ಹೋಗಿಬಿಡೋಣ ಅಂತಂದೇಳಿ ಬೇಗ ಮುಂದೆ ಬಂದೇ ಬಿಟ್ಟೆ ನಾನು. ಇವ್ರು ಅವಾಗಿನಾರಲ್ಲ, ಯದುವೀರಲ್ಲ. ನೋಡು ಮೈ ನೋಡಪ್ಪ ರುಚಿ ನಮ್ಮ ಮನೆಗೆ ಐತಲ್ಲ. ಒಳಗೆ ಹೋಗ್ಬಾರ್ದು ಅಮ್ಮು, ಇಲ್ಲಿ ನೋಡಿಲಿ ಬನ್ನಿ. ತಕ್ಷಣ ನನ್ನಿನ ಫೋಟೋ ತಕ್ಷಣ ಬರಲ್ಲೇನೆ ಯಾಕೆ ಅಂಗಡಿಯಾಗ ಅಲ್ಲಿ ಐಸ್ ಕ್ರೀಮ್ ಐತಿ. ಐಸ್ ಕ್ರೀಮ್ ಕೊಡಿಸ್ರಿ. ಒಂದ ನಾಲ್ಕ 5 ಕೊಡಿಸ್ತಮ್ಮ. ಒಬ್ಬಕ್ಕೆ ತಿಂದು ಕಾಣಿಸ್ತೀವ ನಾವು ಕಾಣಿಸ್ತೀವ. ಎಸ್ ಫ್ರೆಂಡ್ಸ್, ಮೈಸೂರೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಂಜುಂಡೇಶ್ವರ ಬಂದ್ವಿ. ಅಲ್ಲಿ ಕ್ಲೋಸ್ ಆಗಿತ್ತು. ಎಷ್ಟು ನಾವು 3:30 ಹೋಗಿದ್ವಿ. ಬಟ್ ಅಲ್ಲಿ 5 o'clock ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಿ ದರ್ಶನ ಮುಗಿಸ್ಕೊಂಡು ಒಂದೊಳ್ಳೆ ದರ್ಶನ ಆಯಿತು. ಬೇಗನೆ ಹೋಗಿಬಿಟ್ವಿ. VIP ದರ್ಶನ ತೊಗೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ರಿಟರ್ನ್ ದಾವಣಗೆರೆ ಬಂದ್ವಿ. ಮತ್ತು ಎಲ್ಲೂ ಹೋಗಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಈ
ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವಾಗ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಎಲ್ಲ ಮಾಡ್ತೀನಿ ಅನ್ನೋ ಒಂದು ನನಗೆ ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಸೊ ಡೈಲಿ ವ್ಲಾಗ್ ಮತ್ತು ಪ್ರೊಡಕ್ಟಿವ್ ಡೇ ನನ್ನ ಹೇಗಿರುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.